ಇನ್ನು ನೆಲಮಂಗಲದ ಬಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಅಂತೆ. ಯಾಕೆ? ಇವತ್ತು ರಜೆ, ನಾಳೆ ರಜೆ, ನಾಡಿದ್ದು ರಜೆ, 3 ದಿನ ರಜೆ. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಹೆದ್ದಾರಿಯಲ್ಲಿ ವಾಹನಗಳ ದಟ್ಟಣೆ ಈಗ ಉಂಟಾಗ್ಬಿಟ್ಟಿದೆ. ಊರು ಪ್ರವಾಸಿ ತಾಣಗಳತ್ತ ಬೆಂಗಳೂರು ನಗರದ ನಿವಾಸಿಗಳು ಹೋಗ್ತಾ ಇದ್ದಾರೆ. ಹೋಗ್ತಾರೆ ಅವ್ರು. ಬರೀ ವೀಕೆಂಡ್ ಸಿಕ್ಕರೆ ಸಾಕು, ಶನಿವಾರ ಭಾನುವಾರ 2 ದಿನಕ್ಕೇನೆ ಓ ಅಂತ ಹೋಗ್ತಾರೆ, ಓ ಅಂತ ಬರ್ತಾರೆ ವಾಪಸ್ಸು. ಕಿಲೋಮೀಟರ್ ಗಟ್ಟಲೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗಿದೆ ಈಗ. ಸಾಲು ಸಾಲು ರಜೆ, ಇವತ್ತು ರಜೆ, ನಾಳೆ ರಜೆ, ನಾಡಿದ್ದು ರಜೆ. ಸೊ ಹಾಗಾಗಿ ಈಗ ಹೋಗ್ಬಿಡೋಣ, ನಡಿ ಒಂದು ರೌಂಡ್ ಟ್ರಿಪ್ ಹಾಕ್ಕೊಂಡೇ ಬರೋಣ ಅಂತ ಹೇಳಿ ಇವತ್ತಲ್ಲ, ನಾನು ಇನ್ನೇ ರಾತ್ರಿ ನೋಡ್ತಾ ಇದ್ದೆ. ಯಾವುದೊಂದು ಫಂಕ್ಷನಿಗೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ರಾತ್ರಿ 12:30 ಸುಮಾರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿರೋರು ಗೊತ್ತಾಗುತ್ತೆ, ಗೊರಗುಂಟೆ ಪಾಳ್ಯದಿಂದ BL ಸರ್ಕಲ್ವರೆಗೂ ಕೂಡ ಜಾಮು. ಸ್ಲೋ ಮೂವಿಂಗ್ ಅಲ್ಲ, ಮೂವಿಂಗೇ ಇಲ್ಲ. ಸಾಲು ರಜೆ ಇರೋ ಹಿನ್ನೆಲೆಯಲ್ಲಿ ಇವರೆಲ್ಲ ಈ ರೀತಿಯಾಗಿ ಆಚೆ ಹೋಗ್ತಾರೆ, ಓಡಾಡಕ್ಕೆ ಹೋಗ್ತಾರೆ. ಆಮೇಲೆ ಅದರಲ್ಲೂ ಮಕ್ಕಳಿಗೆ ರಜೆ ಅಲ್ವಾ, ಈಗ ಸ್ಕೂಲ್ ಇಲ್ವಲ್ಲ. ಸೊ ಹಾಗಾಗಿ ಒಂದು ರೌಂಡ್ ಟ್ರಿಪ್ ಹೊಡೆದೇ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಯಾವ ಬೆಲೆ ಹೆಚ್ಚಳವಾದ್ರಿ ಏನ್ರಿ, ನಮ್ಮ ಜನ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾದರೂ ಹೆಚ್ಚಳ ಮಾಡಿ, ಪೆಟ್ರೋಲ್ ಮೇಲೆ ಇನ್ನೂ ಒಂದು 100 ರೂಪಾಯಿ ಜಾಸ್ತಿ ಮಾಡ್ತೀರಾ, ಒಂದು ಸ್ವಲ್ಪ ಬೈಕೊಳ್ತಾರೆ. ಹೋಗು, ಇದು ಹೋಗೋದು ನಿಲ್ಲುತ್ತಾ ಅವ್ರದ್ದು? ಚಾನ್ಸೇ ಇಲ್ಲ. ಯಾವುದು ಏನೇ ಏರಿಕೆ ಆದರೂ ಕೂಡ ಸುತ್ತಾಡೋದನ್ನು ಮಾತ್ರ ಜನ ನಿಲ್ಲಿಸೋದಿಲ್ಲ. ಹೌದಪ್ಪ, ದರ ಜಾಸ್ತಿ ಆಗ್ಬಿಟ್ಟಿದೆ, ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು, ಅಲ್ಲಿ ಇಲ್ಲಿ ಹೋಗಬಾರ್ದು ಅಂತ.